ಕೆಸೆಟ್ ಕೃಷಿ ಪ್ರಾಯೋಗಿಕ ಪರೀಕ್ಷೆ 2026. ನಮಸ್ಕಾರ, ಕರ್ನಾಟಕದ ಹೆಮ್ಮೆಯ ಕೃಷಿಕ ಕುಟುಂಬದ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ. ನೀವೆಲ್ಲರೂ ಇಂದು ಜೀವನದ ಒಂದು ಪ್ರಮುಖ ಘಟ್ಟದಲ್ಲಿದ್ದೀರಾ. ದ್ವಿತೀಯ ಪಿಯುಸಿ ಮುಗಿಸಿ ವೃತ್ತಿಪರ ಕೋರ್ಸ್ಗಳತ್ತ ಮುಖ ಮಾಡಿರುವ ನಿಮಗೆ ಕೃಷಿ ವಿಜ್ಞಾನ ಎನ್ನುವುದು ಕೇವಲ ಒಂದು ಶಿಕ್ಷಣವಲ್ಲ, ಅದೊಂದು ಜೀವನ ಶೈಲಿ. ಕರ್ನಾಟಕದ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸೀಟು ಪಡೆಯುವುದು ಒಂದು ಗೌರವದ ವಿಷಯ. ಆದರೆ ಈ ಸೀಟು ಪಡೆಯುವ ಹಾದಿಯಲ್ಲಿ ಕೃಷಿ ಪ್ರಾಯೋಗಿಕ ಪರೀಕ್ಷೆ ಅಥವಾ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಎನ್ನುವುದು ಅತಿ ದೊಡ್ಡ ಮೈಲಿಗಲ್ಲು. ದುರದೃಷ್ಟವಶಾತ್ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಸರಿಯಾದ ಮಾಹಿತಿ ಇಲ್ಲದೆ ಸಣ್ಣ ತಪ್ಪುಗಳಿಂದಾಗಿ ಈ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಿರುವ ಅಪೂರ್ಣ ಮಾಹಿತಿ ಮತ್ತು ಗೊಂದಲಗಳು ವಿದ್ಯಾರ್ಥಿಗಳಲ್ಲಿ ಭಯ ಹುಟ್ಟಿಸುತ್ತಿವೆ. ಇಂದಿನ ಈ ಸುದೀರ್ಘ ವಿಡಿಯೋದಲ್ಲಿ ನಾನು ನಿಮಗೆ ಅರ್ಜಿ ಸಲ್ಲಿಕೆಯಿಂದ ಹಿಡಿದು ಪರೀಕ್ಷಾ ಕೇಂದ್ರದ ಒಳಗಿನ ತಯಾರಿವರೆಗೆ ಪ್ರತಿಯೊಂದು ಹಂತವನ್ನು ಬಿಡಿಸಿ ಹೇಳಲಿದ್ದೇನೆ. ಈ ವಿಡಿಯೋ ಮುಗಿಯುವ ಹೊತ್ತಿಗೆ ನಿಮಗೆ ಈ ಪರೀಕ್ಷೆಯ ಬಗ್ಗೆ ಸಂಪೂರ್ಣ ಆತ್ಮವಿಶ್ವಾಸ ಮೂಡಲಿದೆ. ಭಾಗ 2. ಕೃಷಿ ಕೋಟಾ ಅಗ್ರಿಕಲ್ಚರಿಸ್ಟ್ ಕ್ವೋಟಾ ಎಂದರೇನು? ನಮ್ಮ ಸರ್ಕಾರವು ಕೃಷಿ ಹಿನ್ನೆಲೆಯುಳ್ಳ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಒಟ್ಟು ಸೀಟುಗಳಲ್ಲಿ 50% ಮೀಸಲಾತಿಯನ್ನು ಕಲ್ಪಿಸಿದೆ. ಇದನ್ನು ಅಗ್ರಿಕಲ್ಚರಿಸ್ಟ್ ಕ್ವೋಟಾ ಎಂದು ಕರೆಯಲಾಗುತ್ತದೆ. ಯಾರು ಅರ್ಹರು, ಯಾರ ಪೋಷಕರು, ತಂದೆ ಅಥವಾ ತಾಯಿ ಕೃಷಿಯನ್ನು ತಮ್ಮ ಪ್ರಧಾನ ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದಾರೋ ಅಥವಾ ಯಾರ ಬಳಿ ಸ್ವಂತ ಕೃಷಿ ಭೂಮಿ ಇದೆಯೋ ಅವರು ಈ ಕೋಟಾದಡಿ ಅರ್ಜಿ ಸಲ್ಲಿಸಬಹುದು. ಯಾವ ಕೋರ್ಸ್ಗಳು ಸಿಗುತ್ತವೆ? 1. BSc ಹಾನ್ಸ್ ಅಗ್ರಿಕಲ್ಚರ್. 2. BSc ಹಾನ್ಸ್ ಹಾರ್ಟಿಕಲ್ಚರ್. 3. BSc ಹಾನ್ಸ್ ಫಾರೆಸ್ಟ್ರಿ. 4. BSc ಹಾನ್ಸ್ ಸೆರಿಕಲ್ಚರ್. 5. BSc ಫಿಶರೀಸ್. 6. BTech ಅಗ್ರಿ. 7. BTech ಫುಡ್ ಟೆಕ್ನಾಲಜಿ. 8. BVSc ವೆಟರ್ನರಿ ಸೈನ್ಸ್. ಇದಕ್ಕೆ ಅತ್ಯಂತ ಹೆಚ್ಚು ಪೈಪೋಟಿ ಇರುತ್ತದೆ. ಭಾಗ 3. ಅರ್ಜಿ ಸಲ್ಲಿಕೆಯ ಹಂತದ ವಿವರ. ಅರ್ಜಿ ಸಲ್ಲಿಕೆಯು ಮೊದಲ ಮತ್ತು ಅತ್ಯಂತ ಜವಾಬ್ದಾರಿಯುತ ಹಂತವಾಗಿದೆ. ಕೆಇಎ ಕೀ ಪೋರ್ಟಲ್ನಲ್ಲಿ ನೀವು ಅಗ್ರಿಕಲ್ಚರಿಸ್ಟ್ ಕ್ವೋಟಾ ಅಡಿಯಲ್ಲಿ ಎಸ್ ಎಂದು ಆಯ್ಕೆ ಮಾಡಬೇಕು. ದಾಖಲೆಗಳ ಸ್ಕ್ಯಾನಿಂಗ್. ಮೊಬೈಲ್ನಲ್ಲಿ ಫೋಟೋ ತೆಗೆದು ಅಪ್ಲೋಡ್ ಮಾಡುವ ಬದಲಾಗಿ ಹೈ ರೆಸಲ್ಯೂಷನ್ ಸ್ಕ್ಯಾನರ್ ಬಳಸಿ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ, ಏಕೆಂದರೆ ಅಸ್ಪಷ್ಟವಾಗಿರುವ ದಾಖಲೆಗಳು ನೇರವಾಗಿ ತಿರಸ್ಕೃತವಾಗುತ್ತವೆ. ಶುಲ್ಕ ಪಾವತಿ. ಸಾಮಾನ್ಯ ಮತ್ತು ಒಬಿಸಿ ವರ್ಗದವರಿಗೆ ಸುಮಾರು ₹1,200 ಹಾಗೂ SC ST ಮತ್ತು ಕೆಟಗರಿ ವ್ಯವಕಲನ 1 ರವರೆಗೆ ₹600 ಶುಲ್ಕವಿರುತ್ತದೆ. ಶುಲ್ಕ ಪಾವತಿಸಿದ ರಸೀದಿಯನ್ನು ಜೋಪಾನವಾಗಿಡಿ. ಭಾಗ 4. ಕಡ್ಡಾಯ ದಾಖಲೆಗಳು ಮತ್ತು ಒಡ್ ಸಂಖ್ಯೆಯ ಗುಟ್ಟು. ದಾಖಲೆಗಳ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ತಪ್ಪು ಮಾಡುವುದು ಇಲ್ಲಿಯೇ. ಕೃಷಿಕರ ಪ್ರಮಾಣಪತ್ರ ಫಾರ್ಮ್. ಇದು ತಹಶೀಲ್ದಾರ್ ಕಚೇರಿಯಿಂದ ನೀಡಲ್ಪಟ್ಟಿರಬೇಕು. ಇದರ ಮೇಲೆ 15 ಅಂಕಿಗಳ ಒಡ್ ಸಂಖ್ಯೆ ಇರುತ್ತದೆ. ಈ ಸಂಖ್ಯೆಯ ಮೂಲಕವೇ ನಿಮ್ಮ ದಾಖಲೆಯನ್ನು ಆನ್ಲೈನ್ನಲ್ಲಿ ಪರಿಶೀಲಿಸಲಾಗುತ್ತದೆ. ವಂಶವೃಕ್ಷ ಫ್ಯಾಮಿಲಿ ಟ್ರೀ. ಒಂದು ವೇಳೆ ಜಮೀನು ನಿಮ್ಮ ತಂದೆಯ ಹೆಸರಿನಲ್ಲಿ ಇಲ್ಲದೆ ಅಜ್ಜ ಅಥವಾ ಮುತ್ತಜ್ಜನ ಹೆಸರಿನಲ್ಲಿದ್ದರೆ, ಅಜ್ಜನಿಗೂ ನಿಮಗೂ ಇರುವ ಸಂಬಂಧವನ್ನು ತೋರಿಸಲು ವಂಶವೃಕ್ಷ ಬೇಕೇ ಬೇಕು. ಇದಕ್ಕೂ ಒಡ್ ಸಂಖ್ಯೆ ಇರುವುದು ಕಡ್ಡಾಯ. ಭಾಗ 5. ಅಫಿಡವಿಟ್ ತಯಾರಿಕೆ. ಅಫಿಡವಿಟ್ ಎನ್ನುವುದು ನೀವು ಸರ್ಕಾರಕ್ಕೆ ನೀಡುವ ಲಿಖಿತ ಪ್ರಮಾಣ. ಇದನ್ನು ₹100 ಮುದ್ರಾಂಕ ಕಾಗದದ ಸ್ಟ್ಯಾಂಪ್ ಪೇಪರ್ ಮೇಲೆ ತಯಾರಿಸಬೇಕು. ನೋಟರಿ ಸಹಿ ಮತ್ತು ಸೀಲು ಇರುವುದು ಕಡ್ಡಾಯ. ಪ್ರಮುಖ ಅಂಶ: ಆದಾಯ ಪ್ರಮಾಣಪತ್ರದಲ್ಲಿ ಎಷ್ಟು ಕೃಷಿ ಆದಾಯ ತೋರಿಸಿದ್ದೀರೋ ಅಫಿಡವಿಟ್ನಲ್ಲೂ ಅಷ್ಟೇ ಇರಬೇಕು. ಈ ಮೊತ್ತದಲ್ಲಿ ₹1 ವ್ಯತ್ಯಾಸವಿದ್ದರೂ ಕೀ ನಿಮ್ಮನ್ನು ಅನರ್ಹಗೊಳಿಸಬಹುದು. ಭಾಗ 6. ಪರೀಕ್ಷಾ ದಿನಾಂಕ ಮತ್ತು ಸಮಯದ ಪ್ರಜ್ಞೆ. 2026 ಪರೀಕ್ಷೆಯ ವೇಳಾಪಟ್ಟಿಯಂತೆ ಏಪ್ರಿಲ್ 11 ರಿಂದ ದಾಖಲೆ ಅಪ್ಲೋಡ್ ಶುರುವಾಗುತ್ತದೆ. ಏಪ್ರಿಲ್ 29 ಪರೀಕ್ಷೆಯ ದಿನ. ವರದಿ ಮಾಡುವ ಸಮಯ: ಬೆಳಿಗ್ಗೆ 9 ಗಂಟೆಗೆ ಪರೀಕ್ಷೆ ಶುರುವಾದರೆ ನೀವು ಬೆಳಿಗ್ಗೆ 8 ಗಂಟೆಗೆ ಕೇಂದ್ರದ ಒಳಗೆ ಇರಬೇಕು. ಏನು ತರಬೇಕು? ಹಾಲ್ ಟಿಕೆಟ್, ಆಧಾರ್ ಕಾರ್ಡ್ ಮತ್ತು ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ ಮಾತ್ರ ಬಳಸಿ. ಭಾಗ 7. ಪರೀಕ್ಷಾ ಕೇಂದ್ರಗಳು ಮತ್ತು ವಾತಾವರಣ. ಕರ್ನಾಟಕದಾದ್ಯಂತ ಸುಮಾರು 17 ಕೇಂದ್ರಗಳಲ್ಲಿ ಈ ಪರೀಕ್ಷೆ ನಡೆಯುತ್ತದೆ. ಬೆಂಗಳೂರಿನ ಜಿಕೆವಿಕೆ, ಗಕ್ವಕ್, ಧಾರವಾಡದ ಕೃಷಿ ವಿವಿ, ರಾಯಚೂರು, ಶಿವಮೊಗ್ಗದ ವಿವಿಗಳು ಪ್ರಮುಖ ಕೇಂದ್ರಗಳಾಗಿವೆ. ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಒಟ್ಟಿಗೆ ಸೇರುವುದರಿಂದ ಸ್ವಲ್ಪ ಗೊಂದಲವಿರಬಹುದು, ಆದರೆ ನೀವು ತಾಳ್ಮೆಯಿಂದ ಇರಬೇಕು.
ಭಾಗ 8 ಪರೀಕ್ಷಾ ಮಾದರಿಯ ಆಳವಾದ ವಿಶ್ಲೇಷಣೆ. ಈ ಪರೀಕ್ಷೆಯು ಒಟ್ಟು 200 ಅಂಕಗಳಿಗೆ ಇರುತ್ತದೆ. 50 ಪ್ರಶ್ನೆಗಳಿರುತ್ತವೆ, ಪ್ರತಿ ಪ್ರಶ್ನೆಗೆ 4 ಅಂಕಗಳು. ಬೀಜಗಳ ಗುರುತಿಸುವಿಕೆ. ನಿಮ್ಮ ಮುಂದೆ ರಾಗಿ, ನವಣೆ, ಸಾಸಿವೆ, ಹೆಸರುಕಾಳು ಅಥವಾ ಸೋಯಾಬೀನ್ ಇಡಬಹುದು. ನೀವು ಅದರ ಸರಿಯಾದ ಹೆಸರನ್ನು ಗುರುತಿಸಬೇಕು. ರಸಗೊಬ್ಬರಗಳು: ಯೂರಿಯಾ, ಬಿಳಿ ಸಣ್ಣ ಕಾಳು, ಡಿಎಪಿ, ಕಪ್ಪು ಕಂದು ಕಾಳು, ಪೊಟ್ಯಾಷ್, ಕೆಂಪು ಪುಡಿ ಇವುಗಳನ್ನು ಮುಟ್ಟಿ ನೋಡಿ ಗುರುತಿಸುವ ಕಲೆ ಕಲಿಯಿರಿ. ಉಪಕರಣಗಳು: ಸಳಿಕೆ, ಕುರುಪಿ, ಎತ್ತು ಎಳೆಯುವ ನೇಗಿಲು, ಸ್ಪ್ರೇಯರ್ ಇವುಗಳ ಭಾಗಗಳನ್ನು ಕೇಳಬಹುದು. ಭಾಗ 9 50% ವೈಟೇಜ್. ಇದು ಹೇಗೆ ಗೇಮ್ ಚೇಂಜರ್. ಬಹಳಷ್ಟು ವಿದ್ಯಾರ್ಥಿಗಳು ಕೆಸಿಇಟಿ ಪರೀಕ್ಷೆಗೆ ತಿಂಗಳುಗಟ್ಟಲೆ ಓದುತ್ತಾರೆ, ಆದರೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ತಯಾರಿ ಮಾಡುವುದಿಲ್ಲ. ಉದಾಹರಣೆಗೆ, ವಿದ್ಯಾರ್ಥಿಯ ಕ್ಸೆಟ್ನಲ್ಲಿ 100 ಅಂಕ ಪಡೆದಿದ್ದಾನೆ, ಆದರೆ ಪ್ರಾಕ್ಟಿಕಲ್ನಲ್ಲಿ 100 ಅಂಕ ಪಡೆದಿದ್ದಾನೆ. ವಿದ್ಯಾರ್ಥಿ ಬಿ ಕ್ಸೆಟ್ನಲ್ಲಿ 80 ಅಂಕ ಪಡೆದಿದ್ದಾನೆ, ಆದರೆ ಪ್ರಾಕ್ಟಿಕಲ್ನಲ್ಲಿ 190 ಅಂಕ ಪಡೆದಿದ್ದಾನೆ. ಇಲ್ಲಿ ವಿದ್ಯಾರ್ಥಿ ಬಿನ ರ್ಯಾಂಕ್ ವಿದ್ಯಾರ್ಥಿ ಎಗಿಂತ ಸಾವಿರಾರು ಪಟ್ಟು ಉತ್ತಮವಾಗಿ ಬರುತ್ತದೆ, ಏಕೆಂದರೆ ಪ್ರಾಕ್ಟಿಕಲ್ ಪರೀಕ್ಷೆಯ ಅಂಕಗಳ ಅರ್ಧದಷ್ಟು ಭಾಗವನ್ನು ನೇರವಾಗಿ ರ್ಯಾಂಕಿಂಗ್ಗೆ ಸೇರಿಸಲಾಗುತ್ತದೆ. ಭಾಗ 10 ಸಾಮಾನ್ಯ ತಪ್ಪುಗಳು. 1 ಎಚ್ಚರಿಕೆ. ತಡವಾಗಿ ಹೋಗುವುದು. 9:05ಕ್ಕೆ ಹೋದರೂ ಗೇಟ್ ಒಳಗೆ ಬಿಡುವುದಿಲ್ಲ. ತಪ್ಪು ಬಬ್ಲಿಂಗ್. OMR ಶೀಟ್ನಲ್ಲಿ ಪ್ರಶ್ನೆ ಸಂಖ್ಯೆ ನೋಡಿ ಸರಿಯಾಗಿ ಗುರುತು ಮಾಡಿ. ದಾಖಲೆಗಳ ಗೊಂದಲ. ತಂದೆಯ ಹೆಸರಿನ ಸ್ಪೆಲ್ಲಿಂಗ್ ಆಧಾರ್ ಕಾರ್ಡ್ ಮತ್ತು ಕೃಷಿ ದಾಖಲೆಗಳಲ್ಲಿ ಒಂದೇ ಇದೆ ಎಂದು ಪರೀಕ್ಷಿಸಿ. ಭಾಗ 11 ಅಂತಿಮ ತಯಾರಿ ಮತ್ತು ಅಧ್ಯಯನ ಸಾಮಗ್ರಿ. ರೈತ ಸಂಪರ್ಕ ಕೇಂದ್ರ RSC. ನಿಮ್ಮ ಊರಿನ RSCಗೆ ಹೋಗಿ ಅಲ್ಲಿರುವ ಬೀಜಗಳ ಪ್ರದರ್ಶನ ಮಳಿಗೆಯನ್ನು ನೋಡಿ. ಕೃಷಿ ವಸ್ತು ಸಂಗ್ರಹಾಲಯ. ಸಾಧ್ಯವಾದರೆ ಒಮ್ಮೆ ಕೃಷಿ ವಿವಿಗಳಲ್ಲಿರುವ ಮ್ಯೂಸಿಯಂಗೆ ಭೇಟಿ ನೀಡಿ. ಹಳೆಯ ಪ್ರಶ್ನೆ ಪತ್ರಿಕೆಗಳು. ಕಳೆದ 5 ವರ್ಷಗಳ ಚಿತ್ರ ಆಧಾರಿತ ಪ್ರಶ್ನೆಗಳನ್ನು ಬಿಡಿಸಿ. ಭಾಗ 12 ಮುಕ್ತಾಯ ಮತ್ತು ಹಾರೈಕೆ. ಸ್ನೇಹಿತರೆ, ಈ ಪರೀಕ್ಷೆ ಕೇವಲ ಸೀಟು ಪಡೆಯುವುದಕ್ಕಾಗಿ ಅಲ್ಲ, ನಮ್ಮ ಮಣ್ಣಿನ ಜ್ಞಾನ ನಮಗೆ ಎಷ್ಟಿದೆ ಎಂದು ತಿಳಿಯಲು ಒಂದು ವೇದಿಕೆ. ನಮ್ಮ ಗುರಿ 200ಕ್ಕೆ 200 ಅಂಕಗಳು. ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಇದನ್ನು ನಿಮ್ಮ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಹಂಚಿಕೊಳ್ಳಿ, ಇದರಿಂದ ಇನ್ನೊಬ್ಬ ವಿದ್ಯಾರ್ಥಿಗೆ ಸಹಾಯವಾಗಬಹುದು. ಯಾವುದಾದರೂ ಸಂದೇಹವಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ, ನಾನು ಖಂಡಿತ ಉತ್ತರಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.